AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ನಮ್ಮ ಫ್ಯೂಚರ್ನ ಅಥವಾ ನಮ್ಮ ಜಾಬ್ಗೆ ಡೇಂಜರ್ನ. ದೆಹಲಿ ನಗರದಲ್ಲಿ ನಡೆದ AI ಇಂಪ್ಯಾಕ್ಟ್ ಸಮ್ಮಿಟ್ 2026 ಇದು ಕೇವಲ ಒಂದು ಟೆಕ್ ಕಾನ್ಫರೆನ್ಸ್ ಅಲ್ಲ, ಇದು ಭಾರತದ ಫ್ಯೂಚರ್ ಡೈರೆಕ್ಷನ್ ಅನೌನ್ಸ್ ಮಾಡಿದ ವೇದಿಕೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡುವುದು ಇಂಡಿಯನ್ AI ಇಂಪ್ಯಾಕ್ಟ್ ಸಮ್ಮಿಟ್ 2026 ಬಗ್ಗೆ. ದೆಹಲಿ ಭಾರತ ಮಂಟಪ್ನಲ್ಲಿ ನಡೆದ ಈ ಸಮ್ಮಿಟ್ಗೆ 100ಕ್ಕಿಂತ ಹೆಚ್ಚು ದೇಶಗಳ ಪ್ರತಿನಿಧಿಗಳು, ಟೆಕ್ ಕಂಪನಿಗಳು, ಪಾಲಿಸಿ ಮೇಕರ್ಸ್ ಬಂದಿದ್ದರು. ಸರ್ಕಾರದ ಮೆಸೇಜ್ ಕ್ಲಿಯರ್: AI should be for everyone, not just for Silicon Valley. AI ಸಮ್ಮಿಟ್ ಪರ್ಪಸ್: ಈ ಸಮ್ಮಿಟ್ನ ಮುಖ್ಯ ಥೀಮ್ AI for all, ಇನ್ಕ್ಲೂಸಿವ್ ಆ್ಯಂಡ್ ರೆಸ್ಪಾನ್ಸಿಬಲ್ AI. ಅಂದರೆ AI ಕೇವಲ ದೊಡ್ಡ ಕಂಪನಿಗಳಿಗೆ ಮಾತ್ರವಲ್ಲ, ಗ್ರಾಮೀಣ ರೈತನಿಗೂ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೂ ಉಪಯೋಗವಾಗಬೇಕು. ಇಂಡಿಯಾ ಹೇಳುತ್ತಿದೆ, ನಾವು AI ಬಳಸಿ ಗ್ಲೋಬಲ್ ಸೌತ್ಗೆ ಲೀಡರ್ಶಿಪ್ ಕೊಡ್ತೀವಿ ಅಂತ. ಇದು ಬೋಲ್ಡ್ ಸ್ಟೇಟ್ಮೆಂಟ್. AI ಸಮ್ಮಿಟ್ನ ಮೇಜರ್ ಅನೌನ್ಸ್ಮೆಂಟ್ಸ್: ಇಂಡಿಯಾ ತನ್ನ ಓನ್ AI ಮಾಡೆಲ್ಸ್ ಡೆವಲಪ್ ಮಾಡೋದು ಅನೌನ್ಸ್ ಮಾಡಿತು. ಸಾವಿರಾರು GPUs ಇನ್ಸ್ಟಾಲ್ ಮಾಡೋ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನ್. AI ಎಜುಕೇಷನ್ ಮತ್ತು ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಎಕ್ಸ್ಪೆಂಡ್ ಮಾಡೋದು. ಸರಳವಾಗಿ ಹೇಳೋಕೆ, ಡಾಟಾ ನಮ್ಮದು, ಮಾಡೆಲ್ ನಮ್ಮದು, ಕಂಟ್ರೋಲ್ ಕೂಡ ನಮ್ಮದು. ಅಂದರೆ ಡಿಜಿಟಲ್ ಸವರಂಟಿ ಕಾನ್ಸೆಪ್ಟ್. ಆದರೆ ಒಂದು ಪ್ರಶ್ನೆ, AI ಬಿಲ್ಡ್ ಮಾಡೋದು ಈಸಿನಾ ಅಥವಾ ಮೇಂಟೈನ್ ಮಾಡೋದು ಕಷ್ಟನಾ? AI ಸಮ್ಮಿಟ್ನ ಕಾಂಟ್ರವರ್ಸಿ ಆ್ಯಂಡ್ ರಿಯಾಲಿಟಿ. ಸಮ್ಮಿಟ್ ಒಳಗೆ ಪೊಲಿಟಿಕಲ್ ಪ್ರೊಟೆಸ್ಟ್ ಕೂಡ ನಡೆಯಿತು. ಟೆಕ್ ಇವೆಂಟ್ ಮಧ್ಯೆ ಪೊಲಿಟಿಕ್ಸ್ ಎಂಟ್ರಿ ಆಯಿತು. ಇದು ನಮಗೆ ಏನು ತೋರಿಸ್ತದೆ? AI ಕೇವಲ ಟೆಕ್ನಾಲಜಿ ಅಲ್ಲ, ಇದು ಪೊಲಿಟಿಕಲ್ ಪವರ್ ಕೂಡ ಆಗಬಹುದು. ಮತ್ತೊಂದು ವಿಷಯ, ಅಟೆಂಡರ್ಸ್ ಕೆಲವರು ಕ್ರೌಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪ್ಲೇಂಟ್ ಮಾಡಿದರು. ಬಿಗ್ ಆಂಬಿಷನ್ ಬಟ್ ಎಕ್ಸಿಕ್ಯೂಷನ್ ಸ್ಲೈಟ್ಲಿ ಮೆಸ್ಸಿ. AI ಸಮ್ಮಿಟ್ನ ಇಂಪ್ಯಾಕ್ಟ್ ಆನ್ ಯು. ಈಗ ಮುಖ್ಯ ವಿಷಯ, ಈ ಸಮ್ಮಿಟ್ ನಿಮ್ಮ ಲೈಫ್ಗೆ ಹೇಗೆ ಎಫೆಕ್ಟ್ ಆಗಬಹುದು? ಸ್ಟೂಡೆಂಟ್ಸ್ಗೆ AI ಸ್ಕಿಲ್ ಮ್ಯಾಂಡೇಟರಿ ಆಗಬಹುದು. ಜಾಬ್ಸ್ಗಳ ವಿಷಯಕ್ಕೆ ಬಂದರೆ, ಕೆಲವು ಜಾಬ್ಸ್ ಡಿಸಪಿಯರ್ ಆಗಬಹುದು, ಹೊಸ ಜಾಬ್ಸ್ ಕ್ರಿಯೇಟ್ ಆಗಬಹುದು. ಫಾರ್ಮರ್ಸ್, AI ವೆದರ್ ಪ್ರೆಡಿಕ್ಷನ್ ಆ್ಯಂಡ್ ಕ್ರಾಪ್ ಅನಾಲಿಸಿಸ್. ಹೆಲ್ತ್ ಕೇರ್ಗೆ ಫಾಸ್ಟರ್ ಡಯಾಗ್ನೋಸಿಸ್. AI ಸ್ಕೇರಿ ಅಲ್ಲ, ಆದರೆ ಇಗ್ನೋರೆಂಟ್ ಆಗಿದ್ರೆ ಮಾತ್ರ ಸ್ಕೇರಿ. AI ಸಮ್ಮಿಟ್ನ ಕನ್ಕ್ಲೂಷನ್: AI ಇಂಪ್ಯಾಕ್ಟ್ ಸಮ್ಮಿಟ್ 2026 ಒಂದು ಮೆಸೇಜ್ ಕೊಡುತ್ತದೆ. ಇಂಡಿಯಾ ಫ್ಯೂಚರ್ ಟೆಕ್ನಾಲಜಿ ರೇಸ್ಗೆ ಸೀರಿಯಸ್ ಆಗಿದೆ. ಆದರೆ ಫೈನಲ್ ಕ್ವೆಶ್ಚನ್ ನಿಮ್ಮದು: AI ನಮ್ಮ ಸರ್ವೆಂಟ್ ಆಗುತ್ತದಾ ಅಥವಾ ನಾವು AIಗೆ ಸರ್ವೆಂಟ್ ಆಗ್ತೀವ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಇಂತಹ ಇಂಟೆಲೆಕ್ಚುವಲ್ ಕನ್ನಡ ಕರೆಂಟ್ ಅಫೇರ್ಸ್ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪವರ್ಫುಲ್ ಟಾಪಿಕ್ ಜೊತೆ ಭೇಟಿಯಾಗೋಣ.